ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಗೆ ಈಗಾಗಲೇ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಇದನ್ನ ವಿರೋಧ ಮಾಡ್ತಿರುವಂಥದ್ದು, ತಡೆಯನ್ನ ಒಡ್ಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ ಯುವ ನಾಯಕಿ ಹಾಗೂ ಸಂಘಟನಾಕಾರ್ತಿ ಸುನೀತಾ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಮಹಿಳೆಯರ 33% ಮಸೂಲಾತಿ ಮಂಡನೆ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಈ ಬಗ್ಗೆ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಮತ್ತು ಬಿಜೆಪಿ ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು. ಮೇಡಮ್, ಏನು ಹೇಳ್ತೀರಿ? 33% ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರಿ ನೀವು ಕೂಡ, ಆದರೆ ಆಗಲಿಲ್ಲ. ಏನು ಹೇಳಿಕ್ಕೆ ಬಯಸ್ತೀರಿ? ನಾವೆಲ್ಲರೂ ಕೂಡ ಹಲವಾರು ದಶಕಗಳ ಕನಸಾಗಿತ್ತು ಇದು. ಏನು ಮಹಿಳೆಗೆ ಒಂದು ಮೀಸಲಾತಿಯನ್ನು ಕೊಡ್ತಾರೆ, ಅಧಿಕಾರವನ್ನು ಕೊಡ್ತಾರೆ, ಸಮಾನತೆಯನ್ನು ಕೊಡ್ತಾರೆ ಅಂತ ಆ ಒಂದು ಕನಸನ್ನು ಈಡೇರಿಸಬೇಕು ಅಂತ ಹೇಳಿ ಮೋದಿ ಸರ್ಕಾರ ಹೋಗಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ದಿನಕ್ಕೆ ಕಾಯ್ತಾ ಇದ್ವಿ. ಆದರೆ ವಿಪರ್ಯಾಸ ನೋಡಿ, ಕಾಂಗ್ರೆಸ್ಗೆ ವೋಟ್ ಮಾಡೋದಕ್ಕೆ ಮಾತ್ರ ಮಹಿಳೆಯರು ಬೇಕು, ಆದರೆ ಅಧಿಕಾರವನ್ನು ಸಮಾನತೆಯನ್ನು ಕೊಡೋದಕ್ಕೆ ಬೇಡ ಅನ್ನುವಂತಹ ಅವರ ಒಂದು ವಿಕೃತ ಮನಸ್ಸು ಏನಿದೆ ಅನ್ನುವಂಥದ್ದು ಇವತ್ತು ಇಡೀ ಜಗತ್ತಿನ ಮುಂದೆ ವಿಸ್ತಾರಗೊಂಡಿದೆ. ಹಾಗಾಗಿ ಇಡೀ ದೇಶದ ಎಲ್ಲ ಮಹಿಳೆಯರು ಕೂಡ ಪಕ್ಷಾತೀತವಾಗಿ ಇದನ್ನು ಖಂಡಿಸ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಜೊತೆಗೆ ಇದಕ್ಕೆ ತಕ್ಕ ಪಾಠವನ್ನು ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇಡೀ ದೇಶದ ಎಲ್ಲ ಮಹಿಳೆಯರು ಕೂಡ ತೀರಿಸ್ತೀವಿ ಅನ್ನುವಂಥದ್ದು ಎಲ್ಲ ಮಹಿಳೆಯರ ಒಂದು ಧ್ವನಿಯಾಗಿದೆ. ಓಕೆ, ಅಂದರೆ 33% ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ಆಗಿದ್ರೆ ಮಹಿಳೆಯರಿಗೆ ಎಷ್ಟು ಶಕ್ತಿ ಬಂದಂಗೆ ಆಗ್ತಾ ಇತ್ತು ಅಂತ ಸರ್, ಈಗ ನೋಡಿ, ಮಹಿಳೆಗೆ ಬರೀ ಮಾತುಗಳಲ್ಲಿ, ವೇದಿಕೆಗಳಲ್ಲಿ ಸಮಾನತೆ ಅನ್ನುವಂಥದ್ದು ಇರ್ತಿತ್ತು. ಆದರೆ ಮೋದಿಜಿಯವರು ಹೇಳಿದ್ದೇನು, ಮಹಿಳೆಯ ನೇತೃತ್ವದ ಅಂದರೆ ಮಹಿಳೆಯ ನೇತೃತ್ವ ಬೇಕು ಅಂತ. ಇಟ್ಸ್ ನಾಟ್ ಜಸ್ಟ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿಲ್ಲ ಅವರು, ವುಮೆನ್ ಲೆಡ್ ಎಂಪವರ್ಮೆಂಟ್ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಏನು ಸಮಾಜದ ಸುಧಾರಣೆಯನ್ನು ತರುವಂತಹ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ನಿರ್ಣಯಗಳು ತಗೊಳ್ಳುವಂತಹ ಸಂದರ್ಭದಲ್ಲಿ ಮಹಿಳೆಯ ಒಂದು ಆಕೆಯ ಒಂದು ಡಿಸಿಷನ್ನು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಅವರ ಒಂದು ಕಲ್ಪನೆ ಇತ್ತು. ಹಾಗಾಗಿ ನಮಗೆಲ್ಲರೂ ಕೂಡ ಖಂಡಿತ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಮಹಿಳೆಗೆ ಒಂದು ಶಾಂತಿ, ಸಹನೆ, ಬುದ್ಧಿ, ಜೊತೆಗೆ ಎಲ್ಲರನ್ನು ಜೊತೆಲಿ ಕರ್ಕೊಂಡು ಹೋಗಬೇಕು, ಮತ್ತು ಇಡೀ ಸಮಾಜನೇ ತನ್ನ ಕುಟುಂಬ ಅನ್ನುವಂತಹ ಭಾವನೆ ಇದೆ. ಹಾಗಾಗಿ ಆಕೆಗೆ ನಿಜವಾಗ್ಲೂ ಅಧಿಕಾರವನ್ನು ಅಥವಾ ಸಮಾನವಾದಂತಹ ಒಂದು ಸ್ಥಾನಮಾನ ಕೊಟ್ಟಿದ್ದಾಗ ಆಕೆ ಈ ಸಮಾಜವನ್ನು ಸರಿದೂಗಿಸ್ಕೊಂಡು ಹೋಗ್ತಿದ್ಲು. ಒಂದು ಮಹಿಳೆಯ ಸರ್ವಾಂಗೀಕರಣ ಜೊತೆಗೆ ಸಮಾಜದ ಸರ್ವಾಂಗೀಕರಣನೂ ಮಾಡ್ತಿದ್ಲು. ದೇಶದ ಒಂದು ಉನ್ನತವಾದಂತಹ ಒಂದು ಎತ್ತರಕ್ಕೆ ತಗೊಂಡು ಹೋಗಬೇಕಾದ್ರೆ ಆಕೆಯ ಒಂದು ಸಾಮರ್ಥ್ಯವೂ ಕೂಡ ಸಹಕಾರ ಆಗ್ತಿತ್ತು. ಹಾಗಾಗಿ ನಮ್ಮೆಲ್ಲರ ಕನಸು ಕೂಡ ಇವತ್ತು ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ತಾಯಿಯೇ ಮೊದಲ ಗುರು ಅಂತೇಳಿ ಹೇಳುವಂಥದ್ದು. ಹಾಗಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ರಾಜಕೀಯ ವಲಯದಲ್ಲಿ ಮಹಿಳೆ ಏನೆಲ್ಲ ಸುಧಾರಣೆ ಮಾಡಲಿಕ್ಕೆ, ಏನೆಲ್ಲ ಬದಲಾವಣೆ ಮಾಡಲಿಕ್ಕೆ, ತನ್ನನ್ನು ತಾನು ಗುರುತಿಸ್ಕೊಳ್ಳಿಕ್ಕೆ ಎಷ್ಟು ಅದೊಂದು ಬಹಳ ಮುಖ್ಯವಾದಂತಹ ಕಾಲಘಟ್ಟ ಅನ್ನುವಂಥದ್ದು. ಈಗ ಮಹಿಳೆ ಒಂದು ವಿದ್ಯಾವಂತರಿಲ್ಲದೆ ಇರುವಂತಹ ಮಹಿಳೆಯರನ್ನ ತಗೊಳ್ಳೋಣ. ಅಂದರೆ ನಮ್ಮ ಅಜ್ಜಿ ಅಥವಾ ನಮ್ಮ ತಾಯಿ ಆ ಕಾಲದಲ್ಲಿ ತಗೊಂಡಾಗ ವಿದ್ಯಾವಂತಿಕೆ ಇಲ್ಲದೆ ಇದ್ದರೂ ಕೂಡ ಆಕೆ ತನ್ನ ಒಂದು ಅನುಭವ ಜೊತೆಗೆ ಆಕೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಒಂದು ಕುಟುಂಬವನ್ನು ಆಕೆ ನಿರ್ವಹಿಸ್ತಿದ್ಲು. ಏನೂ ಜ್ಞಾನ ಇಲ್ಲದೆ ಇದ್ದರೂ ಕೂಡ ಜೊತೆಗೆ ತನ್ನ ಕುಟುಂಬದ ಜೊತೆಗೆ, ತನ್ನ ಪರಿವಾರದ ಜೊತೆಗೆ, ಇಡೀ ಸಮಾಜವನ್ನು, ಸಂಬಂಧಿಕರನ್ನು, ಎಲ್ಲ ಸಂಬಂಧಿಕರನ್ನ ವಿಶ್ವಾಸ ತಗೊಂಡು ಆಕೆ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ಲು. ಹೆಚ್ಚಿನಾಗಿ ಇವತ್ತು ವಾಸ್ತವವಾಗಿ ನಾವು ಒಪ್ಕೊಬೇಕು, ಆಕೆಗೆ ಏನೇ ವೃತ್ತಿಪರ ಕೆಲಸಗಳಿದ್ರೂ ಕೂಡ ಅಥವಾ ಆಕೆಯ ಬಿಸ್ನೆಸ್ಸು ಅಥವಾ ಜಾಬು ಅಥವಾ ಮನೆ ಒತ್ತಡ ಏನೇ ಇದ್ದರೂ ಕೂಡ ಆಕೆ 100% ಎಫರ್ಟನ್ನು ಹಾಕ್ತಾಳೆ. ಸೊ ಆ ನಿಟ್ಟಲ್ಲಿ ರಾಜಕೀಯ ಅನ್ನುವಂಥದ್ದು ಬಹಳ ಒಂದು ಬದಲಾವಣೆ ತರಬೇಕು. ನಾವು ಹೇಳ್ತೀವಿ ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು, ಸಮಾಜ ಬದಲಾವಣೆ ಆಗಬೇಕು ಅಂತ. ಸಮಾಜ ಯಾವಾಗ ಬದಲಾವಣೆ ಆಗುತ್ತೆ? ಮೊದಲು ನಾವು ನಮ್ಮನ್ನು ಬದಲಾಯಿಸ್ಕೊಬೇಕು. ಈಗ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ? ನೀವು ಬರೀ ವೋಟ್ ಮಾಡಿ ಮನೇಲಿ ಇತ್ಕೊಳ್ಳಿ, ನಿಮಗೆ ನೀವೇನಿದ್ರೂ ಅಡುಗೆ ಮನೆಗೆ ಮಾತ್ರ ಸೀಮಿತ, ಆದರೆ ನಿಮಗೆ ಅಧಿಕಾರ ಬೇಡ ಅನ್ನುವಂತಹ ಮನಸ್ಥಿತಿ. ಆ ಕಾಂಗ್ರೆಸ್ನ ಮನಸ್ಥಿತಿ ಜೊತೆಗೆ ಆ ಇಂಡಿ ಕೂಟನೂ ಸೇರ್ಕೊಂಡ್ಬಿಟ್ಟಿದೆ. ಯಾಕಂದರೆ ಯಾವಾಗಲೂ ಕೂಡ ಒಂದೇ ಮನಸ್ಥಿತಿ ಇರುವಂತಹ ಜನಗಳು ಒಟ್ಟಿಗೆ ಆಗ್ತಾರೆ. ಹಾಗಾಗಿ ಅವರ ಮಿತ್ರ ಪಕ್ಷಗಳು ಕೂಡ ಆ ಇಂಡಿ ಕೂಟನೂ ಸೇರಿಕೊಂಡು ಇವತ್ತು ಲೋಕಸಭೆಯಲ್ಲಿ ಮಹಿಳೆಯ ಹಕ್ಕನ್ನು ಹಿಂಡಾಕ್ಬಿಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತೀವಿ. ಹೋಪ್ಸೋ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬಹುದು ಅನ್ನುವಂತಹ ನಂಬಿಕೆ. ನೀವೊಬ್ರು ಮಹಿಳೆಯಾಗಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ, ಪಕ್ಷವನ್ನ ಸಂಘಟನೆಯಾಗಿ ರೂಪು ಮಾಡಲಿಕ್ಕೆ ಅಥವಾ ಹೋರಾಟ ಮಾಡಲಿಕ್ಕೆ ನೀವು ತೊಡಗಿಸ್ಕೊಂಡಿದ್ದೀರಿ. ಎಷ್ಟು ಕಷ್ಟ ಇದೆ ರಾಜಕೀಯದಲ್ಲಿ ಮಹಿಳೆ ಮುಂದೆ ಬರಲಿಕ್ಕೆ? ಸುಲಭನಾ, ಕಷ್ಟನಾ, ಏನೆಲ್ಲ ಚಾಲೆಂಜನ್ನು ಅನುಭವಿಸಬೇಕು?
ನಾನು ಆಗಲೇ ಹೇಳ್ದಂಗೆ ಮಹಿಳೆಗೆ ಎಲ್ಲವೂ ಕೂಡ ಚಾಲೆಂಜು. ಒಂದು ಆಕೆ ತನ್ನನ್ನು ತಾನು ನಿಭಾಯಿಸ್ಕೊಬೇಕು, ಸಮಾಜವನ್ನು ಎದುರಿಸ್ಬೇಕು, ಕುಟುಂಬವನ್ನು ಎದುರಿಸ್ಬೇಕು. ವಿಶೇಷವಾಗಿ ಒಂದು ಮಹಿಳೆಗೆ ಸಾಮಾಜಿಕವಾಗಿ ಗುರುತಿಸ್ಕೊಂಡಾಗ ಆಕೆಗೆ ಬರುವಂತಹ ಅವಮಾನ, ಅಪಮಾನ, ನಿಂದನೆಗಳನ್ನ ಎದುರಿಸ್ಬೇಕು. ಜೊತೆಗೆ ಆಕೆಯ ವೈಯಕ್ತಿಕ ಜೀವನವನ್ನು ಬ್ಯಾಲೆನ್ಸ್ ಮಾಡಬೇಕು. ಎಲ್ಲವೂ ಕೂಡ ನಿಭಾಯಿಸ್ಕೊಂಡು ಆಕೆ ಹೋಗುವಂಥದ್ದು ಇಟ್ಸ್ ನಾಟ್ ಸೋ ಈಸಿ ಜಾಬ್. ಹಾಗೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ 20 ಕೈಗಳು ಹಿಂದೆ ಎಳೆಯೋದಕ್ಕೋಸ್ಕರ ಕಾಯ್ತಿರುತ್ತೆ. ಅಂಥ ಸಂದರ್ಭದಲ್ಲಿದ್ದೀವಿ. ಆದರೂ ಕೂಡ ನಾನು ನೆಚ್ಚಿನ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇವತ್ತು ದೇಶದ ಮೊದಲ ಪ್ರಜೆ ಏನು ರಾಷ್ಟ್ರಪತಿ ಅನ್ನುವಂತಹ ಹುದ್ದೆಯನ್ನು ನಮ್ಮ ಮಹಿಳೆಗೆ ಕೊಟ್ಟು ಇವತ್ತು ನಮ್ಮೆಲ್ಲರ ಗೌರವವನ್ನು ಹೆಚ್ಚಿದ್ದಾರೆ. ಹಾಗೆ ದೇಶದ ಅತ್ಯುನ್ನತವಾದಂಥ ಸ್ಥಾನವನ್ನು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಈ ರೀತಿಯ ಒಂದು ಬದಲಾವಣೆಗಳು, ಈ ರೀತಿಯ ಒಂದು ಕ್ರಾಂತಿ, ಈ ರೀತಿಯ ಒಂದು ಮಹಿಳೆಯರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೇವಲ BJPಯಲ್ಲಿ ಮಾತ್ರ ಸಿಗುತ್ತೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಬಟ್ ಕಾಂಗ್ರೆಸ್ಸು ನಮಗೆಲ್ಲರಿಗೊಂದು ನಿರೀಕ್ಷೆ ಇತ್ತು. ಅಟ್ಲೀಸ್ಟ್ ಅವ್ರು ಯಾವುದರಲ್ಲೂ ಅದೇನೋ ಒಂದು ಮಾತಿದೆ, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ, ಒಲ್ಲದ ಗಂಡನಿಗೆ ಮೊಸರಲ್ಲೂ ಕೂಡ ಕಲ್ಲು ಹುಡುಕ್ತಾರೆ ಅಂತೇಳಿ. ಬೇರೆ ಸೈದ್ಧಾಂತಿಕ ವಿಚಾರಗಳು, ಬೇರೆ ಎಲ್ಲ ವಿಚಾರಗಳಲ್ಲೂ ನೀವು ವಿರೋಧ ಮಾಡಿದರೂ ಕೂಡ ನಾವು ಸಹಿಸ್ಕೊತಾ ಇದ್ವಿ. ಆದರೆ ಮಹಿಳೆ ಅಂತ ಬಂದಾಗ ಈಗ ಕಾಂಗ್ರೆಸ್ಸಲ್ಲೂ ಕೂಡ ಮಹಿಳೆಯರಿದ್ದಾರೆ. ಅದು ಪಕ್ಷಾತೀತವಾಗಿ ಮಾಡುವಂಥದ್ದು. ನಾನು ನಿನ್ನೆ ಇದನ್ನು ನೋಡ್ತಾ ಇದ್ದೆ, ನಂಗೆ ಇನ್ನೊಂದು ಬಹಳ ಆಶ್ಚರ್ಯ. ನರೇಂದ್ರ ಮೋದಿಜಿಯವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಈ ಕ್ರೆಡಿಟ್ ನನಗೆ ಬೇಡ, ಯಾರು ಕ್ರೆಡಿಟ್ ತೊಗೊಬೇಕೋ ಅವ್ರ ಫೋಟೋನೇ ಹಾಕಿ ಸರ್ಕಾರದ ದುಡ್ಡಲ್ಲಿ ನಾವು ಪಬ್ಲಿಸಿಟಿ ಕೊಡ್ತೀವಿ ಅಂತ. ಅಷ್ಟು ದೊಡ್ಡ ಒಂದು ಉದಾರವಾದಂಥ ಮನಸ್ಥಿತಿ ಆ ಮನುಷ್ಯ ಮಾತಾಡ್ತಾರೆ, ಆ ಒಂದು ಪುಣ್ಯಾತ್ಮ ಮಾತಾಡ್ತಾನೆ. ಬಟ್ ಇದಕ್ಕೆ ಅವ್ರು ಸಹಕಾರ ಕೊಡಬೇಕಿತ್ತು. ಬಟ್ ಇವತ್ತು ಇಡೀ ಜಗತ್ತಿನ ಮುಂದೆ ಇದು ಕೇವಲ ಭಾರತೀಯ ಮಹಿಳೆಯರಿಗೆ ಮಾಡಿರುವಂತಹ ಅವಮಾನ ಅಲ್ಲ, ವಿಶ್ವದ ಎಲ್ಲ ಮಹಿಳೆಯರಿಗೂ ಕೂಡ ಮಾಡಿರುವಂತಹ ಅವಮಾನ. ಈ ಅವಮಾನಕ್ಕೆ, ಈ ದ್ರೋಹಕ್ಕೆ ಖಂಡಿತವಾಗಿ ಕಾಂಗ್ರೆಸ್ಗೆ ಎಲ್ಲರೂ ಸೇರಿಕೊಂಡು ಬುದ್ಧಿ ಕಲಿಸ್ತಾರೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕವಾದಂಥ ಪ್ರಬಲವಾದಂಥ ಒಂದು ಅಭಿಪ್ರಾಯ. ಎಸ್ಕೆ 33% ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ಆಗಬೇಕಿತ್ತು, ಆಗಲಿಲ್ಲ, ಕ್ಯಾನ್ಸಲ್ ಆಗಿದೆ, ಹಿನ್ನಡೆಯಾಗಿದೆ. ಇದೊಂದು ಅಸ್ತ್ರ ಆಯ್ತಾ BJPಗೆ ಮುಂಬರುವಂತಹ ಚುನಾವಣೆಗಾಗಲಿ ಅಥವಾ ಯಾವುದೇ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ಇದೊಂದು ಅಸ್ತ್ರ ಆಯ್ತಾ BJPಗೆ ಅನ್ನುವಂಥದ್ದು? ಯಾವ ರೀತಿ ಖಂಡಿಸ್ತೀರಿ ಇದನ್ನು? ಅಲ್ಲ, ಅಸ್ತ್ರ ಅಂತ ನಾನು ಭಾವಿಸೋದಿಲ್ಲ. ಯಾಕೆಂದರೆ ಇದು ವಾಸ್ತವತೆ. ಇವತ್ತು ಚುನಾವಣೆಗಳು ಬರುತ್ತೆ ಹೋಗುತ್ತೆ. ಇವತ್ತು ದಶಕಗಳಿಂದ ಎಷ್ಟೊಂದು ಬಾರಿ ಈ ಮಹಿಳಾ ಮೀಸಲಾತಿ ಬರಬೇಕು ಅನ್ನುವಂತಹ ಪ್ರಯತ್ನಗಳು ಎಷ್ಟು ಸಾರಿ ಆಗಿದೆ, ಎಷ್ಟು ಸಾರಿ ಫೇಲ್ ಆಗಿದೆ, ಅನೇಕ ರೀಸನ್ಸ್ಗಾಗಿರ್ಬೋದು. ಬಟ್ ಈಗ ನಮಗೆ ಇತ್ತು ಈ ಒಂದು ಟೈಮಲ್ಲಿ ಆಗುತ್ತೆ ಅನ್ನುವಂಥದ್ದು. ಬಟ್ ಆಗದೆ ಇರುವಂಥದ್ದು ಬೇಜಾರು. ಬಟ್ BJP ಯಾವತ್ತೂ ಆರೋಪಗಳು ನೋಡ್ತಾ ಇದ್ವಿ. ನಿನ್ನೆಯಿಂದನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇರುವಂತಹ ಕಮೆಂಟ್ಸ್ಗಳು ಮತ್ತು ಪೋಸ್ಟ್ಗಳೆಲ್ಲ, BJP ಯಾವತ್ತೂ ಕೂಡ ಇಂಥ ಒಂದು ಅಸ್ತ್ರನ ಇಟ್ಕೊಂಡು ಎಲೆಕ್ಷನ್ಗೆ ಹೋಗುವಂಥ ಸಂದರ್ಭ ಇಲ್ಲ. BJP ನಿಂತಿರುವಂಥದ್ದೇ ಸಿದ್ಧಾಂತಗಳ ಮೇಲೆ, BJP ನಿಂತಿರುವಂಥದ್ದೇ ಅಭಿವೃದ್ಧಿ ಕಾರ್ಯಗಳ ಮೇಲೆ, BJP ನಿಂತಿರುವಂಥದ್ದೇ ತನ್ನ ಏನು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ಇವತ್ತು ಭಾರತದ ಭೂಪಟದಲ್ಲಿ, ವಿಶ್ವದ ಭೂಪಟದಲ್ಲಿ ಭಾರತವನ್ನು ಇವತ್ತು ಭಾರತ ಅಂದರೆ ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಮಾಡಿದ್ದು ಯಾರು? ಇದೇ ನರೇಂದ್ರ ಮೋದಿ ಸರ್ಕಾರ, ನರೇಂದ್ರ ಮೋದಿಯವರು. ಅಂದರೆ BJPಗೆ ತನ್ನದೇ ಆದಂತಹ ಒಂದು ಕಲ್ಪನೆ ಇದೆ. ಕೆಲಸದ ಮುಖಾಂತರ ಗುರುತಿಸ್ಕೊಬೇಕು. ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಜನರು ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥದ್ದು ಬಹಳ ಇತ್ತೀಚೆಗೆ, ಅಂದರೆ ತುಂಬ ದಿನಗಳಿಂದ ನಡ್ಕೊಂಬಂದಿರುವಂಥ ಒಂದು ವಿಪರ್ಯಾಸ ಏನಂದರೆ, ಇಲ್ಲ BJPಯವರು ಎಲ್ಲ ಚುನಾವಣೆಯಲ್ಲೂ ಗೆಲ್ತಾರೆ, ಯಾಕೆ ಅಂದರೆ ಅವರು ಮತಗಳ್ಳತನ ಮಾಡ್ತಾರೆ ಎನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ಮಾಡ್ಕೊತಾ ಬಂದಿದೆ. ಆದರೆ ನಮಗೆಲ್ಲ ಗೊತ್ತು ಮತಗಳ್ಳತನ ಯಾವ ರೀತಿ ಮಾಡ್ತಾ ಇದ್ದೀವಿ. ಅವರ ಮನಸ್ಸನ್ನು ಗೆಲ್ಲೋ ಮುಖಾಂತರ ಮೋದಿಜಿಯವರ ಒಂದು ಸ್ವಭಾವ, ಅವರ ಸಿಂಪ್ಲಿಸಿಟಿ, ಅವರ ದೇಶಕ್ಕೋಸ್ಕರ ಮಾಡ್ತಿರುವಂತಹ ಸೇವೆಗಳು ಮತ್ತು ವಿಶೇಷವಾಗಿ ಮಹಿಳೆಯರು ಮಕ್ಕಳಿಗೆ ಅವ್ರು ಕೊಡ್ತಿರುವಂತಹ ಪ್ರೀತಿ, ಇದೆಲ್ಲವನ್ನ ನೋಡಿ ಅವರು ಮನಸ್ಸನ್ನು ಕದ್ಬಿಟ್ಟಿದ್ದಾರೆ. ಹಾಗಾಗಿ ಮನಸ್ಸನ್ನು ಕದ್ದಾದ್ಮೇಲೆ ಓಟ್ ಗೆಲ್ಲುವಂಥದ್ದು ಬಹಳ ಈಸಿ. ಬರೀ ಭಾರತ ಮಾತ್ರ ಅಲ್ಲ, ವಿಶ್ವದ ಅನೇಕ ರಾಷ್ಟ್ರಗಳು ಇವತ್ತು ಮೋದಿಜಿಯವರ ಫ್ಯಾನ್ ಆಗಿದ್ದಾರೆ. ಯಾಕೆ? ಬಿಕಾಸ್ ಆಫ್ ಹಿಸ್ ವರ್ಕ್, ಬಿಕಾಸ್ ಆಫ್ ಹಿಸ್ ನೇಚರ್. ಹಾಗಾಗಿ ಕಾಂಗ್ರೆಸ್ ಯಾವಾಗಲೂ ಕೂಡ ಆಧಾರರಹಿತವಾದಂತಹ ವದಂತಿಗಳನ್ನ ಹಬ್ಬಿಸ್ತಾರೆ. ಅದು ಹೇಳ್ತಾರೆ 10 ಸಲ ಸುಳ್ಳನ್ನು ಹೇಳಿ ಸತ್ಯ ಮಾಡುವಂತಹ ಪ್ರಯತ್ನ ಅಂತ ಹೇಳ್ತಾರೆ. ಸೊ ಆ ರೀತಿ ಕಾಂಗ್ರೆಸ್ ಹಿಂದಿನಿಂದನೂ ಮಾಡ್ಕೊಂಬಂದಿದ್ದಾರೆ. ಬಟ್ ಅವರು ಇವಾಗಲಾರು ಅರ್ಥ ಮಾಡ್ಕೊಬೇಕು, ಹಿಂದೆ ನೀವು ಕಾಗಕ್ಕ ಗುಬ್ಬಕ್ಕ ಕತೆಗಳನ್ನ ಹೇಳ್ತಿದ್ರೆ ಜನ ಕೇಳ್ತಿದ್ರೇನೋ, ಹೌದೇನೋ ಅಂತ. ಬಟ್ ಇವತ್ತಿನ ಜನ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ. ನೀವು ಏನೇ ಹೇಳಿದ್ರು ಕೂಡ ಅದನ್ನು ವಿಮರ್ಶೆ ಮಾಡ್ತಾರೆ. ಸೊ ನೀವು ಹೇಳುವಂತಹ ಸುಳ್ಳುಗಳನ್ನ ಯಾರೂ ಕೂಡ ನಂಬೋದಿಲ್ಲ. ಸೊ ಎಲ್ಲರೂ ಕೂಡ, ಇಡೀ ದೇಶದ ಮಹಿಳೆಯರು ಇವತ್ತು ಮೋದಿಜಿ ಪರ ನಿಂತಿದ್ದಾರೆ, ಕೇಂದ್ರ ಸರ್ಕಾರದ ಪರ ನಿಂತಿದೆ ಅನ್ನುವಂಥದ್ದು ಸತ್ಯ. ಕೊನೆಯದಾಗಿ ಪ್ರತಿಪಕ್ಷಗಳಿಗೆ ಸುನೀತಾ ಅವರು ಏನು ಹೇಳಿ ಬಯಸ್ತಾರೆ? ರಾಜಕೀಯ ಮಾಡಿ, ಆದರೆ ಎಲ್ಲರೂ ರಾಜಕೀಯ ಮಾಡಬೇಡಿ. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ತಾಯಿ, ಅಕ್ಕ ತಂಗಿ, ಹೆಂಡತಿ, ಸಹೋದರರು ಎಲ್ಲರೂ ಇದ್ದಾರೆ.
ಸೊ ನೀವು ಇವತ್ತು ಸಮಾಜದಲ್ಲಿ ಮಹಿಳೆಗೆ ಕೇವಲ 33% ಕೊಡಬೇಕು ಅನ್ನುವಂಥದ್ದಕ್ಕೆ ನೀವು ಒಪ್ಕೊಂಡಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಯಾವ ರೀತಿ ಸ್ಥಾನಮಾನ ಕೊಡ್ತೀರಾ? ಸೊ ನೀವು ಬಂದ ತಕ್ಷಣ ಊಟ ಬಡಿಸೋಂತು, ನೀವು ಬಂದ ತಕ್ಷಣ ಎದ್ದು ನಿಂತ್ಕೊಳ್ಳೋಂಥದ್ದು, ಇಂಥ ಒಂದು ಸ್ಥಿತಿ ಇವತ್ತು ಕೂಡ ಕೆಲವು ಮನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಬದಲಾಗಿ ಮಹಿಳೆಯರಿಗೂ ಕೂಡ ನಿಮ್ಮಷ್ಟೇ ಸ್ಥಾನಮಾನವನ್ನು ಕೊಟ್ಟು ಈ ದೇಶದ ಸರ್ವಾಂಗೀಕರಣಕ್ಕೆ ಮಹಿಳೆಯರ ಒಂದು ಪಾತ್ರವನ್ನು ಕೂಡಿ ನಾವು ಯಾವಾಗಲೂ ಹೇಳ್ತೀವಿ, ಅವಕಾಶ ಕೊಟ್ಟು ಅವ್ರ ಸಾಮರ್ಥ್ಯವನ್ನು ನೋಡಬೇಕು, ಏನು ಕೆಲಸ ಮಾಡ್ತಾರೆ ಅಂತ. ನೀವು ಅವಕಾಶನೇ ಕೊಡದೆ ಮಹಿಳೆ ಕೈಯಲ್ಲಿ ಆಗಲ್ಲ ಅನ್ನುವಂಥದ್ದು ಯಾಕೆ? ಆಕೆಗೆ ಸಾಮರ್ಥ್ಯ ಇದೆ, ಅದಕ್ಕೆ ಒಂದು ವೇದಿಕೆಯನ್ನು ಕೊಡಬೇಕು. ಈಗ ಏನು ಕೇಂದ್ರ ಸರ್ಕಾರ ಈ ಒಂದು 33% ರಿಸರ್ವೇಷನ್ನ ಕೊಡಬೇಕು ಅಂತಿದೆ. ಇಂಥ ಒಂದು ಒಳ್ಳೆಯ ಕೆಲಸಗಳಿಗೆ ಕೈ ಜೋಡಿಸಿ, ಸೈನಿಕರ ವಿಷಯದಲ್ಲಿ, ದೇಶದ ಅಭಿವೃದ್ಧಿ ಕೆಲಸದಲ್ಲಿ, ಇಂಥ ಕೆಲಸದಲ್ಲಿ ಯಾವತ್ತೂ ರಾಜಕೀಯ ಮಾಡಬೇಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತೀನಿ ನಾನು. ಥ್ಯಾಂಕ್ ಯು. ಇದಿಷ್ಟು ಸುನೀತಾ ಮಂಜುನಾಥ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.